ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ಥಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ಥಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೇರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ಥಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರಕೊಟ್ಟನು. ಯೇಸು ಕ್ರಿಸ್ತರವರು ಒಂದು ಮನೆಗೆ ಹೋಗ್ತಿದಾರಂತೆ. ಆ ಮನೆ ಯಾರದು ಅಂತಂದ್ರೆ, ಮಾರ್ಥಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಯೇಸು ಕ್ರಿಸ್ತರವರು ಇಷ್ಟಪಡುವಂತ ಕುಟುಂಬ ಯಾವ್ದಾದ್ರು ಇದೆಯಾ ಅಂತಂದ್ರೆ ಈ ಮಾರ್ಥಳ ಕುಟುಂಬ. ಯೇಸು ಕ್ರಿಸ್ತರಿಗೆ ಬಹಳ ಇಷ್ಟ. ಸತ್ಯವೇದವನ್ನು ಓದುವುದಾದ್ರೆ ನಮ್ಗೆ ಅರ್ಥ ಆಗುವಂಥದ್ದು, ಯೇಸು ಕ್ರಿಸ್ತರವ್ರಿಗೆ ಮಾರ್ಥಳ ಮನೆ ಅಂತಂದ್ರೆ ಬಹಳ ಇಷ್ಟ. ಎಸ್ಪೆಷಲಿ ಯಾವಾಗಾದ್ರೆ ಈ ಮನೆಯಲ್ಲಿ ಪ್ರಾಣ ಬಿಡ್ತಾರೋ ತನ್ನ ತಮ್ಮನು, ಕೂಡಲೇ ಯೇಸು ಕ್ರಿಸ್ತರಿಗೆ ದುಃಖ ಆಗತ್ತೆ, ಪ್ರಾಣ ಬಿಟ್ನಲ್ಲ ಅಂತ ಹೇಳಿ. ಹಾಗಾಗಿ ಯೇಸು ಕ್ರಿಸ್ತರವರು ಪ್ರೀತಿಸಿದಂತ ಕುಟುಂಬ ಮಾರ್ಥಳ ಕುಟುಂಬ. ಹಾಗಾಗಿ ಪ್ರಿಯರೇ, ಈ ಮಾರ್ಥಳ ಮನೆಗೆ ಯೇಸು ಕ್ರಿಸ್ತರವರು ಬಂದಾಗ ಮಾರ್ಥಳು ಅನೇಕ ಸೇವೆಯ ವಿಷಯದಲ್ಲಿ ಗಡಿಬಿಡಿಯಾಗಿ, ಯೇಸು ಕ್ರಿಸ್ತರವರು ಬಂದಿದ್ದಾರೆ ಎಂಬುದಾಗಿ ಅನೇಕ ವಿಷಯದಲ್ಲಿ ಗಡಿಬಿಡಿಯಲ್ಲಿದ್ದಾರೆ. ಆದ್ರೆ ಮರಿಯಳು ಮಾತ್ರ ಯೇಸು ಕ್ರಿಸ್ತರವರ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡು ಯೇಸು ಕ್ರಿಸ್ತರವರ ಮಾತುಗಳನ್ನು ಕೇಳ್ತಿದ್ದಾರೆ. ದೇವರ ಸೇವೆಯಲ್ಲಿ ದೇವರ ಬಳಿಗೆ ಬಂದ ನಂತರ ಪ್ರಿಯರೇ, ನಮಗೆ ಎರಡು ವಿಧವಾದಂತ ಮನುಷ್ಯರು ನಮಗೆ ಕಾಣ್ತಾರೆ. ಒಬ್ಬರು ಸೇವೆಯ ವಿಷಯದಲ್ಲಿ ಗಡಿಬಿಡಿ ಪಡುವಂತವ್ರು ಒಬ್ಬರಾದರೆ, ಸೇವೆಯನ್ನು ದೇವರ ಮಾತುಗಳ ಬಳಿಯಲ್ಲಿ ದೇವರ ಮಾತುಗಳನ್ನು ಕೇಳುವುದಕ್ಕೆ ಶ್ರದ್ಧೆಯಿಂದ ಕುಳಿತುಕೊಳ್ಳುವವರು ಮತ್ತೊಬ್ಬರು. ದೇವರ ಸಮ್ಮುಖದಲ್ಲಿ ದೇವರ ಮಾತುಗಳನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂತವರನ್ನ ದೇವರು ಹೇಳುವಂತ ಮಾತು, ಯೇಸು ಕ್ರಿಸ್ತರು ಹೇಳುತ್ತಿರುವಂತ ಮಾತು, ಅದು ಅವರ ಬಳಿಯಿಂದ ತೆಗೆಯಲ್ಪಡುವುದಿಲ್ಲ. ಯಾವುದು? ದೇವರ ಮಾತುಗಳು ಅವರ ಬಳಿಯಿಂದ ತೆಗೆಯಲ್ಪಡುವುದಿಲ್ಲ. ಪ್ರಿಯರೇ, ದೇವರ ಮಾತುಗಳಲ್ಲಿರುವಂತ ಶ್ರೇಷ್ಠತೆ ಎಂತದ್ದು ಅಂತಂದ್ರೆ, ದೇವರ ಮಾತುಗಳು ನಮಗೆ ಕೇಳಿಸಲ್ಪಡುತ್ತಿರುವಾಗ ಅದಕ್ಕೆ ನಾವು ಸರೆಂಡರ್ ಆಗಬೇಕು. ಸರೆಂಡರ್ ಅಂತಂದ್ರೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು ದೇವರ ಮಾತುಗಳಿಗೆ. ಯಾಕಂತಂದ್ರೆ ಪ್ರಿಯರೇ, ನಮ್ಮ ಭಾರತದ ನಾಡಗೀತೆ ಇದೆ. ನಮ್ಮ ಭಾರತಕ್ಕೆ ಒಂದು ಒಳ್ಳೆ ಹಾಡಿದೆ. ಆ ಹಾಡು ಕೇಳಿಸಿದಾಗ ಎಲ್ಲರೂ ಸಹ ಭಾರತೀಯರಾಗಿರುವಂತವ್ರು, ಭಾರತ ದೇಶದಲ್ಲಿರುವಂತವ್ರೆಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ, ನಡ್ಕೊಂಡು ಹೋಗ್ತಿರೋರು ನಿಂತ್ಕೊಂಡ್ಬಿಡ್ತಾರೆ. ಯಾಕೆಂತಂದ್ರೆ ನನ್ನ ದೇಶಕ್ಕೆ ಗರ್ವವನ್ನು ತರುವಂತ ಹಾಡು ಕೇಳಲ್ಪಡ್ತಿದೆ ಎಂಬುದಾಗಿ ಅದಕ್ಕೆ ತೋರಿಸುವಂತ ಗೌರವವಾದ ಇಮಿಡಿಯೇಟ್ ಆಗಿ ನಿಂತ್ಕೊಳ್ತಾರೆ. ಹಾಡು ಮುಗಿಯೋವರೆಗೂ ಕೂಡ ನಿಂತಿರ್ತಾರೆ. ಹಾಡು ಮುಗಿದ ಮೇಲೆ ಅವ್ರ ಕೆಲಸಗಳನ್ನ ಮುಂದುವರಿಸುವಂತವರಾಗಿದ್ದಾರೆ. ಈ ನಮ್ಮ ದೇಶದಲ್ಲಿ ಜೀವಿಸುತ್ತಿರುವಂತ ನಾವೇ ದೇಶಕ್ಕೆ ಅಷ್ಟೊಂದು ಗೌರವ ಕೊಡುತ್ತಿರಬೇಕಾದ್ರೆ ಪ್ರಿಯರೇ, ದೇವರ ಮಾತುಗಳಿಗೆ ನಾವು ಕೊಡಬೇಕಾದಂತ ಮಾನ್ಯತೆ, ಗೌರವ ಎಂತದ್ದಾಗಿರಬೇಕು ಅಂತಂದ್ರೆ ಪ್ರಿಯರೇ, ನಮ್ಮಲ್ಲಿ ಎಷ್ಟೇ ಕೆಲಸಗಳಿದ್ದರೂ ಕೂಡ ದೇವರ ವಾಕ್ಯಕ್ಕೆ, ದೇವರ ಮಾತುಗಳಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ನಾವು ನಮ್ಮ ಜೀವನದಲ್ಲಿ ದೇವರಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ ಅಂತಂದ್ರೆ ಪ್ರಿಯರೇ, ದೇವರು ತಾನೇ ಎಲ್ಲವನ್ನು ನಡೆಸಿಕೊಂಡು ಹೋಗುವಂತವರಾಗಿದ್ದಾರೆ. ಯಾಕಂತಂದ್ರೆ ಇದು ಪ್ರಾಮುಖ್ಯವಾದಂತದ್ದು. ಮರಿಯಳು ದೇವರ ಯೇಸು ಕ್ರಿಸ್ತನವರ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡು ಆ ಮಾತುಗಳನ್ನ ಕೇಳ್ತಿರ್ಬೇಕಾದ್ರೆ ಮಾತುಗಳಿಗೆ ಚಿಂತೆ ಆಗ್ಬಿಟ್ಟಿದೆ. ನಾನು ಇಷ್ಟೊಂದು ಕೆಲಸಗಳು ಒಬ್ಳೆ ಮಾಡ್ತಿದ್ದೀನಿ, ನನಗೆ ಸಹಾಯ ಮಾಡ್ಬೇಕು ಅಂತಿಲ್ವಾ ನನ್ನ ತಂಗಿಗೆ, ಮರಿಯಳಿಗೆ ಅಂತ ಯೋಚನೆ ಮಾಡ್ತಾ ಯೇಸು ಸ್ವಾಮಿನ ಡೈರೆಕ್ಟ್ ಆಗಿ ಕೇಳ್ತಿದ್ದಾರೆ. ಅಪ್ಪ ಸ್ವಾಮಿ, ಇಷ್ಟೊಂದು ಕೆಲಸಗಳು ನಾನು ಮಾಡ್ತಿದ್ದೀನಲ್ಲ, ನೀನ್ ನೋಡ್ತಿದ್ಯಲ್ಲ, ನಮ್ ತಂಗಿನ ಕಳಿಸ್ಬೋದಲ್ವಾ ನೀನು ಅಂತ ಹೇಳ್ಬಿಟ್ಟು ಕೋಪಗೊಂಡು ಬೇಸತ್ತು ಯೇಸು ಕ್ರಿಸ್ತರವನ್ನ ಕೇಳ್ತಿದ್ರೆ, ಯೇಸು ಕ್ರಿಸ್ತರವರ ಪ್ರತ್ಯುತ್ತರ, ಮಾರ್ಥಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ, ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಯೇಸು ಕ್ರಿಸ್ತರವರು ಮಾರ್ಥಳಿಗೆ ಹೇಳುತ್ತಿರುವಂತ ಮಾತು, ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಎಷ್ಟು
ಎಷ್ಟು ನಮ್ಮ ಹತ್ರ ಇದಾವ ಪ್ರಿಯರೇ, ಅಷ್ಟನ್ನು ಒಂದು ಕಡೆಗೆ ಇಟ್ಟು ದೇವರ ವಾಕ್ಯವನ್ನು ಒಂದು ಕಡೆಗೆ ಇಟ್ಟರೆ ಪ್ರಿಯರೇ, ಅದು ಎಷ್ಟು ಪ್ರಾಮುಖ್ಯವೋ ಅದಕ್ಕಿಂತ ಹೆಚ್ಚಾದಂತ ಪ್ರಾಮುಖ್ಯತೆ ದೇವರ ವಾಕ್ಯಕ್ಕೆ ನಾವು ಕೊಡಬೇಕಾಗಿರುವಂತದ್ದು. ದೇವರ ವಾಕ್ಯದಲ್ಲಿರುವಂತಹ ಶ್ರೇಷ್ಠತೆ ಇದೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ, ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ದೇವರ ಮಾತುಗಳನ್ನು ನಾವು ಆರಿಸಿಕೊಂಡಾಗ ಪ್ರಿಯರೇ, ದೇವರು ತಾನೇ ಬಾಯಿ ತೆರೆದು ಹೇಳುತ್ತಿರುವಂತ ಮಾತು, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ದೇವರ ಮಾತುಗಳಿಗೆ, ದೇವರ ವಾಕ್ಯಕ್ಕೆ ನಾವು ಪ್ರಾಧಾನ್ಯತೆ ಕೊಡಬೇಕು. ನಿಜವಾಗ್ಲೂ ಪ್ರಿಯರೇ, ಆ ವಾಕ್ಯದ ಪ್ರಕಾರವಾಗಿ ನಾವು ಕೇಳುವುದಕ್ಕೆ ನಾವು ಕಿವಿಗೊಡುವುದಾದ್ರೆ ಪ್ರಿಯರೇ, ದೇವರು ನಮ್ಮೊಂದಿಗೆ ಮಾತನಾಡುವಂತ. ಯಾಕೆ ನಾವು ದೇವರ ಮಾತುಗಳನ್ನು ಕೇಳಬೇಕು? ಯಾಕೆ ದೇವರ ಮಾತುಗಳಿಗೆ ಹೆಚ್ಚಾದಂತ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತಂದ್ರೆ, ಅದು ದೇವರು ನಮ್ಮೊಂದಿಗೆ ಮಾತನಾಡುವಂತ ಸಂಭಾಷಣೆ. ಅದು ಯಾವಾಗ ದೇವರು ನನ್ನ ಜೊತೆಗೆ ಮಾತನಾಡ್ತಾರೆ ಅಂತಂದ್ರೆ, ದೇವರ ಮಾತುಗಳ ಮೂಲಕವಾಗಿ. ಆ ದೇವರ ಮಾತುಗಳು ನನ್ನ ಬಳಿಗೆ ಕೇಳಲ್ಪಡುತ್ತಿರಬೇಕಾದ್ರೆ ಅದಕ್ಕೆ ನಾನು ಶ್ರದ್ಧೆಯಿಂದ ಅಟೆನ್ಷನ್ ಆಗಬೇಕು. ದೇವರ ವಾಕ್ಯಕ್ಕೆ ನಾನು ವ್ಯತಿರೇಕವಾಗಿ ದೇವರ ವಾಕ್ಯ ಕೇಳಲ್ಪಡುತ್ತಿದ್ದರೂ ಅದಕ್ಕೆ ನಾನು ಭಿನ್ನವಾಗಿದ್ದರೆ ಪ್ರಿಯರೇ, ದೇವರು ನಮ್ಮೊಂದಿಗೆ ಯಾವತ್ತೂ ಮಾತನಾಡೋದಿಲ್ಲ. ದೇವರು ಮಾತನಾಡ್ತಾರೆ, ಖಂಡಿತ ಮಾತನಾಡ್ತಾರೆ. ಹೇಗೆ? ಯಾವಾಗ? ದೇವರ ವಾಕ್ಯದ ಮೂಲಕವಾಗಿ, ಸತ್ಯವೇದದ ಮೂಲಕವಾಗಿ. ಸತ್ಯವೇದ ನಮ್ಗೆ ಅರ್ಥ ಆಗ್ತಿಲ್ವಾ? ಆದ್ರೆ ಅರ್ಥ ಆಗಿರುವಂತವ್ರು ಹೇಳ್ತಿರ್ತಾರೆ, ಅವಾಗ ನಾವು ಕೇಳಬೇಕು. ಸತ್ಯವೇದ ನಮ್ಗೆ ಗೊತ್ತಾಗ್ತಿಲ್ವಾ? ಆದ್ರೆ ಗೊತ್ತಿರೋರು ಹೇಳ್ತಿರ್ತಾರೆ, ಅವಾಗ ನಾವು ಕೇಳಬೇಕು ಶ್ರದ್ಧೆಯಿಂದ. ಯಾಕೆಂತಂದ್ರೆ ದೇವರು ನಮ್ಮೊಂದಿಗೆ ಮಾತನಾಡುವಂತ ಸಮಯ. ಹಾಗಾಗಿ ಪ್ರಿಯರೇ, ಅನೇಕ ಸಭೆಗಳಲ್ಲಿ ಇರುವಂತ ದೊಡ್ಡ ತಪ್ಪೇನಂತಂದ್ರೆ ಪ್ರಿಯರೇ, ಒಂದು ವೇಳೆ ಯಾವ್ದಾದ್ರು ಒಂದು ಸಭೆ ಮೀಟಿಂಗ್ ಆಗ್ಲಿ ನಡೆದಾಗ ಹೊರಗಡೆ ನಡೆಯುವಂತ ಎಲ್ಲಾ ಕೆಲಸದಲ್ಲಿ ಅವ್ರು ಇರ್ತಾರೆ. ಹೊರಗಡೆ ನಡೆಯುವಂತ ಎಲ್ಲಾ ಕೆಲಸಗಳಲ್ಲಿ ಅವ್ರು ಇರ್ತಾರೆ. ಅಂತಂದ್ರೆ ಊಟ, ಅಡಿಗೆ ಬಡಿಸೋದು, ಅದ್ ಮಾಡೋದು, ಇದು ಮಾಡೋದು, ಅತ್ತರೋದು, ಇತ್ತರೋದು ಎಲ್ಲ ಮಾಡ್ತಿರ್ತಾರೆ. ಆದ್ರೆ ಎಲ್ಲಾ ಕೆಲಸ ಮುಗಿದ ನಂತರವೂ ಸಹ ಒಳಗಡೆ ಬರೋದಕ್ಕೆ ಅವ್ರಿಗೆ ಇಷ್ಟ ಇರಲ್ಲ. ಅಂದ್ರೆ ದೇವರ ವಾಕ್ಯವನ್ನು ಕೇಳೋದಕ್ಕೆ ಒಳಗಡೆ ಬರೋದಿಲ್ಲ. ಎಲ್ಲ ಮುಗಿದು ಎಲ್ಲ ಆಮೇಲೆ ಹೊರಗಡೆ ಬರ್ತಾರೆ, ಮೀಟಿಂಗ್ ಎಲ್ಲ ಮುಗಿದೋದ್ಮೇಲೆ. ಯಾಕೆಂತಂದ್ರೆ ಅವ್ರಿಗೆ ಹೊರಗಡೆ ಇರೋದೇ ಇಷ್ಟ, ದೇವರ ಮಾತುಗಳನ್ನ ಕೇಳೋದಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಹಾಗಂತ ದೇವರ ಸೇವೆಯಲ್ಲಿ ಮಾಡುವಂತ ಕೆಲಸ ವ್ಯರ್ಥ ಅಂತಂದ್ರೆ ವ್ಯರ್ಥ ಅಲ್ಲ ಪ್ರಿಯರೇ, ಇದಕ್ಕಿಂತಲೂ ಅದು ಪ್ರಾಮುಖ್ಯ. ದೇವರ ಕೆಲಸದಲ್ಲಿ ನಾವು ಮಾಡುವಂತ ಕಷ್ಟಕ್ಕಿಂತಲೂ ದೇವರ ಮಾತುಗಳು ಪ್ರಾಮುಖ್ಯ. ಫಾರ್ ಎಕ್ಸಾಂಪಲ್, ಒಂದು ಮೀಟಿಂಗ್ ಇಟ್ಟಿದ್ದೇವೆ ಅಂತಂದ್ರೆ ಆ ಮೀಟಿಂಗ್ ಯಾತಕ್ಕೆ ಇಟ್ಟಿದ್ದೇವೆ? 100 ಜನರನ್ನ 200 ಜನರನ್ನ ಕರ್ಸ್ಬಿಟ್ಟು ಊಟ ಹಾಕಕ್ಕೆ ಇಟ್ಟಿದ್ದೇವ? ಇಲ್ಲ. ಯಾಕೆ ಆ ಮೀಟಿಂಗ್ ಇಡ್ತೇವೆ ಅಂತಂದ್ರೆ ಅಷ್ಟು ಜನರಿಗೆ ದೇವರ ಮಾತುಗಳನ್ನ ಕೇಳಿಸುವುದಕ್ಕೋಸ್ಕರ. ದೇವರ ಮಾತುಗಳನ್ನು ಕೇಳಿಸುವುದಕ್ಕೋಸ್ಕರ ಇಡಲ್ಪಟ್ಟಿರುವಂತಹ ಮೀಟಿಂಗ್ ಅಲ್ಲಿ ನಾವೇ ಕುಳಿತುಕೊಳ್ಳೋದ್ರೆ ಎಲ್ಲಾ ಕೆಲಸಗಳಲ್ಲಿ ಗಡಿಬಿಡಿಯಾಗಿದ್ದೇವೆ ಅಂತಂದ್ರೆ ಪ್ರಿಯರೇ, ಆ ಮೀಟಿಂಗ್ ವ್ಯಾಲ್ಯೂ ನಮಗಿನ್ನೂ ಅರ್ಥ ಆಗುವುದಿಲ್ಲ ಅಂತ. ಹಾಗಾಗಿ ಪ್ರಿಯರೇ, ಯೇಸು ಕ್ರಿಸ್ತರವರು ಹೇಳುತ್ತಿರುವಂತ ಮಾತು, 2 ರೀತಿಯಾದಂತ ಮನುಷ್ಯರು, 2 ರೀತಿಯಾದಂತ ಸ್ವಭಾವಗಳು. ಈ 2 ಸ್ವಭಾವಗಳಲ್ಲಿ ಪ್ರಾಮುಖ್ಯವಾದಂಥದ್ದು, ಪ್ರಧಾನವಾದಂಥದ್ದು, ದೇವರು ಶ್ರೇಷ್ಠವಾದದ್ದೆಂದು ಎಣಿಸುವಂಥದ್ದು ಯಾವುದಾದ್ರೂ ಇದೆಯಾ ಅಂತಂದ್ರೆ ಪ್ರಿಯರೇ, ಅದು ದೇವರ ವಾಕ್ಯ. ದೇವರ ವಾಕ್ಯ. ಯಾಕಂತಂದ್ರೆ ದೇವರ ವಾಕ್ಯ ಸಾಮಾನ್ಯವಾದಂಥದ್ದಲ್ಲ. ಯೋಹಾನನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ. 1ನೇ ಅಧ್ಯಾಯ 1ನೇ ವಚನದಲ್ಲಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಈ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಾದ್ರೆ ಪ್ರಿಯರೇ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಇದು ಒಂದು ಸೆಕ್ಷನ್. ಆದ್ರೆ ಆ ವಾಕ್ಯವು ಮನುಷ್ಯರಿಗೆ ಏನಾಗಿತ್ತು ಅಂತ ಹೇಳ್ತಿದ್ದಾರೆ? ಬೆಳಕಾಗಿತ್ತು. ದೇವರ ಮಾತುಗಳು ನಮ್ಮ ಜೀವನಗಳಿಗೆ ಬೆಳಕನ್ನು ಕೊಡುವಂತದ್ದಾಗಿದೆ ಪ್ರಿಯರೇ. ನಾವು ಕತ್ತಲೆಯ ಕಣಿವೆಯಲ್ಲಿದ್ದಾಗಿ ಸಹ ಆ ಮಾತುಗಳು ನಮ್ಗೆ ಏನ್ ಕೊಡುವಂತದ್ದಾಗಿದೆ? ಬೆಳಕನ್ನು ಕೊಡುವಂತದ್ದಾಗಿದೆ. ದಾವಿದನು ಹೇಳ್ತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ಪಾದಗಳಿಗೆ ಬೆಳಕು ಆಗಿದೆ. 119ನೇ ಅಧ್ಯಾಯ 105ನೇ ವಚನ ಅನ್ಕೊಳ್ತೇನೆ. 119, 105ನೇ ವಚನದಲ್ಲಿ ದಾವಿದನು ಹೇಳುವಂತ ಮಾತು, ನಿನ್ನ ವಾಕ್ಯವು ನನ್ನನ್ನ ಹೇಗೆ ನಾನು ಅದನ್ನ ರಿಸೀವ್ ಮಾಡ್ಕೊಂಡಿದ್ದೇನೆ ಅಂತಂದ್ರೆ ದೇವರೇ, ಅದು ನನ್ನ ಕಾಲಿಗೆ ದೀಪವಾಗಿದೆ,
ನನ್ನ ಪಾದಕ್ಕೆ ಬೆಳಕನ್ನು ಕೊಡುವಂತದ್ದಾಗಿದೆ. ನಿಜವಾಗ್ಲೂ ಪ್ರಿಯರೇ, ದೇವರ ಮಾತುಗಳು ಬಹಳ ಪ್ರಾಮುಖ್ಯವಾದ. ನನ್ನ ವಾಕ್ಯವು 105ನೇ ವಚನ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನನ್ನ ದಾರಿಗೆ ಬೆಳಕು ಆಗಿದೆ. ಏನಿದು ಬೆಳಕು ಕೊಡ್ತಿರುವಂತದ್ದು? ಏನು ನನ್ನ ದಾರಿಗೆ ನಾನು ದೀಪವಾಗಿ ಇಟ್ಟುಕೊಂಡಿರುವಂತದ್ದು ಏನು ಅಂತಂದ್ರೆ ನಿನ್ನ ವಾಕ್ಯ, ನಿನ್ನ ವಾಕ್ಯ. ಹಾಗಾಗಿ ಪ್ರಿಯರೇ, ದೇವರ ವಾಕ್ಯ ಬಹಳ ಶ್ರೇಷ್ಠವಾದಂಥದ್ದು. ಇದನ್ನ ಅರ್ಥ ಮಾಡಿಕೊಳ್ಬೇಕಾದಂತ ಗಂಭೀರವಾದಂತ ವಿಷಯ. ದೇವರ ವಾಕ್ಯ ಬಹಳ ಶ್ರೇಷ್ಠವಾದಂಥದ್ದು. ಆ ಶ್ರೇಷ್ಠವಾದಂತ ವಾಕ್ಯವನ್ನು ನಾವು ಕೇಳಬೇಕು, ನಮ್ಮ ಮಕ್ಕಳಿಗೆ ಕೇಳಿಸಬೇಕು. ತುಂಬಾ ಸಭೆಗಳಲ್ಲಿ ನಡೆಯುವಂತದ್ದು ಏನಂತಂದ್ರೆ ಪ್ರಿಯರೇ, ದೇವರ ವಾಕ್ಯ ನಡೆಯುತ್ತಿರಬೇಕಾದ್ರೆ ಮಕ್ಕಳೆಲ್ಲರೂ ಓಡಾಡ್ತಿರ್ತಾರೆ, ಮಕ್ಕಳೆಲ್ಲರೂ ಗಲಾಟೆ ಮಾಡ್ತಿರ್ತಾರೆ, ಮಕ್ಕಳೆಲ್ಲರೂ ಆ ತರ ಈ ತರ ಓಡಾಡ್ತಿರ್ತಾರೆ, ಫೋನ್ ಯೂಸ್ ಮಾಡ್ತಿರ್ತಾರೆ, ಸೌಂಡ್ ಜಾಸ್ತಿ ಇಡ್ತಿರ್ತಾರೆ. ಅವಾಗ ಅಪ್ಪ ಅಮ್ಮ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವ್ರ ಪಾಟಿಗೆ ಅವ್ರು, ನಾನ್ ಮಾತ್ರ ಕೇಳ್ತಿದ್ದೇನೆ, ನನ್ನ ಮಕ್ಕಳು ಹೇಗಾದ್ರೂ ಹೋಗ್ಲಿ. ಪ್ರಿಯರೇ, ನಮ್ಮ ಮಕ್ಕಳನ್ನ ಸರಿಯಾಗಿ ಇಟ್ಕೊಳ್ಳಲಿಲ್ಲ ಅಂತಂದ್ರೆ ಪ್ರಿಯರೇ, ಪಕ್ಕದಲ್ಲಿರೋರಿಗೆ ಡಿಸ್ಟರ್ಬ್ ಆಗುತ್ತೆ. ದೇವರ ಮಾತುಗಳು ಶ್ರದ್ಧೆಯಿಂದ ಕೇಳುತ್ತಿರೋರಿಗೆ ನಾವು ಡಿಸ್ಟರ್ಬ್ ಮಾಡುವಂತ ವ್ಯಕ್ತಿ. ಹಾಗಾಗಿ ನಾವು ಸರಿಯಾಗಿರಬೇಕು, ನಮ್ಮ ಮಕ್ಕಳನ್ನು ಸರಿಯಾಗಿ ಇರಿಸಬೇಕು. ಅದು ಅವರಿಗೆ ಚಿಕ್ಕ ವಯಸ್ಸಿನಿಂದ ನಾವು ಅವರಿಗೆ ಅದನ್ನ ಹೇಳ್ಕೊಡ್ಬೇಕು. ಹಾಗೇನೆ ಸಭೆಗೆ ಬಂದಿದ್ಯಾ, ಎಲ್ಲಾ ಸೈಲೆಂಟ್ ಆಗಿರ್ಬೇಕು. ಸಭೆಗೆ ಬಂದಿದ್ಯಾ, ವಾಶ್ರೂಮ್ಗೆ ಎಲ್ಲಿಗಾದ್ರೂ ನೀನು ಹೋಗ್ಬೇಕು ಅಂತಂದ್ರೆ ಎಲ್ಲ ಮೊದಲೇ ಮುಗಿಸ್ಕೊಂಡ್ ಬಂದ್ಬಿಡ್ಬೇಕು, ಮತ್ತೆ ಮತ್ತೆ ಓಡಾಡಬಾರ್ದು. ಯಾವಾಗ್ಲೂ ಕೂಡ ಪ್ರಿಯರ, ಸಭೆಗೆ ಬಂದ ನಂತರ, ದೇವರ ಸಮ್ಮುಖದಲ್ಲಿ ಕುಳಿತ ನಂತರ ಜಾಸ್ತಿ ಓಡಾಡ್ತಿದ್ದೇವ, ಅದು ಒಂದು ಏನಾದ್ರು ಕೆಲಸ ಇದ್ರೆ ಓಡಾಡಬೇಕು, ಅಥವಾ ಏನು ಇಲ್ಲ ಅಂತಂದ್ರೆ ದೇವರ ಸಮ್ಮುಖದಲ್ಲಿ ಕುತ್ಕೊಳ್ಬೇಕಷ್ಟೇ. ದೇವರೇ, ನಿನ್ನ ಮಾತುಗಳು, ನಿನ್ನ ವಾಕ್ಯ, ನಿನ್ನ ವಾಕ್ಯ, ನಿನ್ನ ವಾಕ್ಯ, ನಿನ್ನ ವಾಕ್ಯ. ದಾವೀದನು ಹೇಳ್ತಾನೆ, ದೇವರೇ, ನಾನು ಲೋಕದಲ್ಲಿ ಸಹಸ್ರಾರು ದಿನ ಬದುಕುವುದಕ್ಕಿಂತ ನಿನ್ನ ಸನ್ನಿಧಾನದಲ್ಲಿ ಕಳೆಯುವಂತ ಒಂದು ಕ್ಷಣವು ಎಷ್ಟೋ ಶ್ರೇಷ್ಠವಾಗಿರುವಂತದ್ದಾಗಿದೆ, ಎಷ್ಟೋ ಅಮೂಲ್ಯವಾಗಿರುವಂತದ್ದಾಗಿದೆ. ದಾವೀದನಿಗೆ ಅರ್ಥ ಆಗಿರುವಂತ ಈ ಒಂದು ಶ್ರೇಷ್ಠತೆ ಈ ದಿನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ದೇವರ ಸಮ್ಮುಖದಲ್ಲಿ ಕಳೆಯುವಂತ ಸಮಯ ಬಹಳ ಶ್ರೇಷ್ಠವಾದದ್ದು, ಬಹಳ ಪ್ರೆಷಿಯಸ್. ಯಾವಾಗಲೂ ಕೂಡ ಪ್ರಿಯರೇ, ದೇವರ ಮಾತುಗಳನ್ನು ನಾವು ಕೇಳ್ತಿದ್ದೇವೆ. ವಿ ಶುಡ್ ಪೇ ಅಟೆನ್ಷನ್, ವಿ ಶುಡ್ ಪೇ ಅಟೆನ್ಷನ್. ಆನ್ಲೈನ್ ಮೀಟಿಂಗ್ ಗಳು ನಡೀತಿರುತ್ತೆ. ಆನ್ಲೈನ್ ಮೀಟಿಂಗ್ ಗಳಲ್ಲಿ ನಮ್ಗಿರುವಂತ ಫ್ಲೆಕ್ಸಿಬಿಲಿಟಿ ಏನಂತಂದ್ರೆ, ಆನ್ಲೈನ್ ಮೀಟಿಂಗ್ ನಡೆದಾಗ ನಮಗಿರುವಂತ ಫ್ಲೆಕ್ಸಿಬಿಲಿಟಿ ಏನಂತಂದ್ರೆ, ಫೋನ್ ಸೌಂಡ್ ಫುಲ್ ಇಟ್ಬಿಟ್ಟು ಒಂದ್ ಕಡೆ ಇಟ್ಬಿಟ್ಟು ನಮ್ ಕೆಲಸ ಎಲ್ಲ ನಾವು ಮಾಡ್ಕೊಳ್ಳುವಂತ ಫ್ಲೆಕ್ಸಿಬಿಲಿಟಿ ನಮಗಿದೆ. ಹೌದಾ? ಫೋನ್ ಒಂದ್ ಕಡೆ ಇಟ್ಟು ಅವ್ರು ವಾಕ್ಯ ಹೇಳ್ತಿರ್ತಾರೆ, ಅದು ಒಂದ್ ಕಡೆ ಇಟ್ಟು ನಮ್ಮ ಕೆಲಸಗಳೆಲ್ಲ ನಾವು ಕೇಳ್ತಿದ್ದೇವಲ್ಲ, ನಮ್ಮ ಕೆಲಸ ಎಲ್ಲ ನಾವು ಮಾಡ್ಕೊಳ್ಳುವಂತ ಫ್ಲೆಕ್ಸಿಬಿಲಿಟಿ ನಮಗಿರುತ್ತೆ. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯ ಏನಂತಂದ್ರೆ, ದೇವರ ವಾಕ್ಯ ಒಂದು ಜಾಗದಲ್ಲಿ ಹೇಳಲ್ಪಡುತ್ತಿದೆ ಅಂತಂದ್ರೆ ನಾವು ಕೂತ್ಕೋಬೇಕು. ಪ್ರಾರ್ಥನೆ ಮಾಡಬೇಕಾದ್ರೆ ಯಾಕೆ ಕಣ್ಣು ಮುಚ್ಚಬೇಕು? ಯಾಕೆ ಕಣ್ಣು ತೆಗೆದು ಪ್ರಾರ್ಥನೆ ಮಾಡಬಾರ್ದ? ಯಾಕೆ ಕಣ್ಣು ಮುಚ್ಚಬೇಕು? ಯಾಕೆ ಕಣ್ಣು ಮುಚ್ಚೆ ಪ್ರಾರ್ಥನೆ ಮಾಡಬೇಕು? ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ಯಾಕೆ ಕಣ್ಣು ಮುಚ್ಚೆ ಪ್ರಾರ್ಥನೆ ಮಾಡಬೇಕಂತಂದ್ರೆ, ಕಣ್ ತೆರೆದು ಪ್ರಾರ್ಥನೆ ಮಾಡುತ್ತಿದ್ರೆ ದರಿದ್ರ ಎಲ್ಲ ಕಾಣುತ್ತೆ ನಮಗೆ. ಅವಾಗ ನಾವು ಕಾನ್ಸಂಟ್ರೇಟ್ ಮಾಡಲ್ಲ. ನಾವು ಪ್ರಾರ್ಥನೆ ಅಂತಂದ್ರೆ ಏನು? ದೇವರೊಂದಿಗೆ ಮಾತನಾಡುವಂತ ಸಂಭಾಷಣೆ. ಈ ಸಂಭಾಷಣೆ ಸರಿಯಾಗಿರಬೇಕು ಅಂತಂದ್ರೆ ಕಣ್ಣು ಮುಚ್ಚಬೇಕು. ಈ ಅಕ್ಕಪಕ್ಕ ಕೇಳಲ್ಪಡ್ತಿರುವಂತ ಯಾವ ಒಂದು ಈ ಸೌಂಡ್ಸ್ಗೆ ನಾವು ಕಿವಿಗೊಡಬಾರದು. ಕಣ್ಮುಚ್ಚುವಂತದ್ದು ಎಷ್ಟು ಪ್ರಾಮುಖ್ಯವೋ ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯ ಕೇಳಲ್ಪಡುತ್ತಿರಬೇಕಾದ್ರೆ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳುವಂತದ್ದು ಕೂಡ ಅಷ್ಟೇ ಪ್ರಾಮುಖ್ಯ. ದೇವರ ವಾಕ್ಯ ನಾನು ಒಂದು ಕಡೆ ಇಟ್ಟು ನನ್ನ ಕೆಲಸ ಎಲ್ಲ ನಾನು ಮಾಡ್ಕೊಳ್ತೇನೆ, ನನ್ಗೆ ಅರ್ಥ ಆಗುತ್ತೆ ಅಂತಂದ್ರೆ ಏನು ಅರ್ಥ ಆಗಲ್ಲ. ನಮಗೆ ಏನು ಅರ್ಥ ಆಗಲ್ಲ. ಒಂದು, ಅದನ್ನ ಮೀಟಿಂಗ್ ಆದ್ರೂ ಕ್ಲೋಸ್ ಮಾಡಬೇಕು, ಅಥವಾ ಆ ಮೀಟಿಂಗ್ ಅಲ್ಲಿ ಆದ್ರೂ ಕೂತ್ಕೊಂಡು ನಾವು ಮಾಡುವಂತ ಅನೇಕರು ಮಾಡುವಂತ ಕೆಲಸ ಅದೇ ಪ್ರಿಯರೇ. ಮೀಟಿಂಗ್ ಅಲ್ಲ ಕೂತ್ಕೊಳ್ಳೋದು ಇಲ್ಲ, ಅದನ್ನ ಕೇಳೋದು ಇಲ್ಲ, ಬಟ್ ಹೆಸರಿಗೆ ಮಾತ್ರ ಮೀಟಿಂಗ್ ಅಲ್ಲಿ ಜಾಯಿನ್. ಎಲ್ಲಪ್ಪ ಮೀಟಿಂಗ್ ಜಾಯ್ನ್ ಆಗಿದೆ, ವಾಕ್ಯ ಕೇಳಿದ್ದೇನೆ, ಹಾಡಾಡಿ ಎಲ್ಲ ಆಗಿದೆ, ಬಟ್ ಅದರಿಂದ ಬಂದಂತ ಪ್ರಯೋಜನ ಏನಿದೆ? ಏನಿಲ್ಲ. ಅದರಿಂದ ಆದಂತ ಕೆಲಸಗಳೇನಿದಾವೆ? ಏನು ಇಲ್ಲ. ಏನು ಇಲ್ಲದೆ ಮೀಟಿಂಗ್ ಅಟೆಂಡ್ ಮಾಡೋದ್ರಿಂದ ಪ್ರಯೋಜನ ಏನಿದೆ? ಆಗಬೇಡಿ. ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ನಾನು ಹೇಳ್ತಿರುವಂತದ್ದು, ದೇವರ ವಾಕ್ಯಕ್ಕೆ ನಾವು ಕೊಡ್ತಿರುವಂತ ಬೆಳೆ ಏನಿದೆ ಪ್ರಿಯರೇ? ಏನ್ ಕೊಡ್ತಿದ್ದೇವೆ ನಾವು? ದೇವರ ವಾಕ್ಯ ನಮ್ಮ ಬಳಿಗೆ ಬರುವುದಕ್ಕೆ ಅನೇಕರು ಪ್ರಾಣಗಳನ್ನು ಬಿಟ್ಟು ನಮಗೋಸ್ಕರ ಆ ವಾಕ್ಯವನ್ನು ಕೊಟ್ಟಿರಬೇಕಾದ್ರೆ ಆ ವಾಕ್ಯಕ್ಕೆ ವಿ ಶುಡ್ ಪೇ ಅಟೆನ್ಷನ್, ಕಂಪ್ಲೀಟ್ ಅಟೆನ್ಷನ್. ಮರಿಯಳು ಮಾಡಿರುವಂತಹ ಉತ್ತಮವಾದಂತ ಕೆಲಸ ಏನಾದ್ರೂ ಇದೆಯಾ ಅಂತಂದ್ರೆ, ದೇವರ ವಾಕ್ಯಕ್ಕೆ ಅಟೆನ್ಷನ್
ದೇವರ ಯೇಸು ಸ್ವಾಮಿ ಬಾಯಿ ತೆರೆದು ಮಾತನಾಡ್ತಿದ್ದಾರ, ಎಲ್ಲ ಕೆಲಸ ಬಂದ್, ಎಲ್ಲ ಬಂದ್ ದೇವರ ಪಾದಗಳ ಬಳಿಯಲ್ಲಿ ಕೂತ್ಕೊಳ್ಳೋದಷ್ಟೇ. ಆಕೆಗೆ ಗೊತ್ತಿರುವಂತದ್ದು ಒಂದೇ ಒಂದು, ಯೇಸು ಕ್ರಿಸ್ತನು ಮಾತನಾಡೋದಕ್ಕೆ ಶುರು ಮಾಡಿದಾನ, ಹೋಗಿ ಕೂತ್ಕೊಂಡ್ಬಿಡೋಣ. ನಾವಂಗಲ್ಲ, ಈ ವಾಕ್ಯ ಶುರು ಆಯ್ತಾ, ಯಾವಾಗ ಹೊರಗಡೆ ಹೋಗೋಣ, ಯಾವಾಗ ಮುಗಿಯುತ್ತೆ? ಯಾಕಂತಂದ್ರೆ ಆ ವಾಕ್ಯದಲ್ಲಿರುವಂತ ಮಾಧುರ್ಯ ನಮ್ಗೆ ಅರ್ಥ ಆಗಿಲ್ಲ, ವಾಕ್ಯದಲ್ಲಿರುವಂತ ಸತ್ಯ ನಮ್ಗೆ ಅರ್ಥ ಆಗಿಲ್ಲ, ವಾಕ್ಯದಲ್ಲಿರುವಂತ ಆ ಟೇಸ್ಟ್, ಆ ಎಸೆನ್ಸ್ ನಮಗೆ ಅರ್ಥ ಆಗಿಲ್ಲ ಪ್ರಿಯರೇ. ಅದು ಅರ್ಥ ಆದಂತ ದಿನ, ಅದು ನಮಗೆ ಅರಿತು ಬಂದಂತ ದಿನ, ಒಂದೊಂದು ಮಾತು ಹೇಗಿರುತ್ತೆ ಗೊತ್ತಾ ಪ್ರಿಯರೇ, ಒಂದೊಂದು ಮುತ್ತಿನ ಹಾಗಿರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಈ ನಂಬಿಕೆಯ, ಈ ವಿಶ್ವಾಸದ ಈ ಒಂದು ಜೀವನ ಕಾಪಾಡಲ್ಪಡಬೇಕು. ಅದು ನಮ್ಮ ಮಕ್ಕಳಿಗೆ ಪಾಸ್ ಆನ್ ಆಗಬೇಕು. ನಮ್ಮ ಬಳಿಯಲ್ಲಿದ್ದಂತಹ ಒಂದು ನಂಬಿಕೆ ನಮ್ಮ ಮಕ್ಕಳಿಗೆ ಅದು ಪಾಸ್ ಆನ್ ಆಗಬೇಕು ಅಂತಂದ್ರೆ ನಾವು ಮಾಡಬೇಕಾದಂತ ಮೊದಲನೆಯ ಪ್ರಯಾರಿಟಿ ಏನಂತಂದ್ರೆ ಪ್ರಿಯರೇ, ನಾವು ವಾಕ್ಯಕ್ಕೆ ಹೆಚ್ಚಾದಂತ ಪ್ರಾಧಾನ್ಯತೆ ಹೆಚ್ಚಾದಂತ ಪ್ರಾಧಾನ್ಯತೆ. ಕೆಲವೊಬ್ರು ಯಾವಾಗಲೂ ವಾಕ್ಯ ನೋಡ್ತಿರ್ತಾರೆ, ಫೋನ್ ತೆಗೆದಾಗೆಲ್ಲ ವಾಕ್ಯನೇ, ಆದ್ರೆ ಅವರ ಜೀವನ ಹಾಗೆ ನಿಜವಾಗ್ಲೂ ಇದೆಯಾ ಅಂತಂದ್ರೆ ಬೇರೆ, ನಿಜವಾಗ್ಲೂ ಆತರ ಇರುವುದಿಲ್ಲ. ಹೀಗಾಗಿ ಜೀವನ ಬದಲಾಗದೆ ಎಷ್ಟೇ ವಾಕ್ಯ ಕೇಳಿದರೂ ಪ್ರಯೋಜನವಿಲ್ಲ ಪ್ರಿಯರೇ. ಜೀವನ ಬದಲಾಗದೆ ಎಷ್ಟೇ ಮಾತುಗಳನ್ನು ಕೇಳಿದರೂ ಪ್ರಯೋಜನವಿಲ್ಲ. ಯೇಸು ಕ್ರಿಸ್ತನವರ ಕಾಲದಲ್ಲಿ ಇಷ್ಟೊಂದು ಈಸಿಯಾಗಿ ನಮಗೆ ವಾಕ್ಯ ಸಿಗ್ತಿರ್ಲಿಲ್ಲ, ಇಷ್ಟೊಂದು ಈಸಿಯಾಗಿ ಎಲ್ಲರಿಗೂ ವಾಕ್ಯ ಸಿಗ್ತಿರ್ಲಿಲ್ಲ. ಯಾವ್ದಾದ್ರು ಒಂದು ಊರ್ಗೆ ಹೋದ್ರೆ ಊರೆಲ್ಲ ಓಡ್ ಬರ್ತಿತ್ತು, ಯೇಸು ಸ್ವಾಮಿ ಬಂದಿದ್ದಾರೆ, ಮಾತಾಡ್ತಾರೆ, ಊರೆಲ್ಲ ಓಡೋಗ್ತಿತ್ತು. ಇವಾಗ ನಮಗೆ ಆತರ ಇಲ್ಲ, ಎಲ್ಲಂದ್ರೆ ಅಲ್ಲಿ, ಹೆಂಗಂದ್ರೆ ಹಂಗೆ, ಫೋನ್ ತೆಗೆದಿದ ತಕ್ಷಣ ವಾಕ್ಯ ನಮಗೆ ಸಿಗುತ್ತೆ. ಹಾಗಾಗಿ ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗ್ತಿಲ್ಲ, ಅದ್ರ ಶ್ರೇಷ್ಠತೆ ನಮಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ಪ್ರಿಯರೇ, ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸೋಣ. ದೇವರ ವಾಕ್ಯವನ್ನು ಕೇಳುವುದಕ್ಕೆ ನಾವು ಹೆಚ್ಚಾದಂತ ಗೌರವವನ್ನು ಸಲ್ಲಿಸರಾಗಿರೋಣ. ಸ್ಥಾನಮಾನಗಳನ್ನ ದೇವರಿಗೆ ನಾವು ಕೊಡೋರಾಗಿರೋಣ. ಹಾಗೆ ನಾವು ಕೊಡುವುದಾದ್ರೆ ಪ್ರಿಯರೇ, ದೇವರು ನಮಗೆ ಸ್ಥಾನವನ್ನ, ಮಾನವನ್ನ ಕೊಡುವಂತರಾಗಿದೆ. ದೇವರಿಗೆ ನಾವು ಪ್ರಯಾರಿಟಿ ಕೊಟ್ಟಿಲ್ಲ ಅಂತಂದ್ರೆ ದೇವರು ಕೂಡ ನಮಗೆ ಪ್ರಯಾರಿಟಿ ಕೊಡುವುದಿಲ್ಲ. ನಾವು ಅದನ್ನ ಟೇಕ್ ಇಟ್ ಈಸಿ ತರ ತಗೊಂಡ್ರೆ ಪ್ರಿಯರೇ, ದೇವರು ಕೂಡ ನಮ್ಮ ಜೀವನಗಳನ್ನ ಟೇಕ್ ಇಟ್ ಈಸಿ, ಸರಿ ಆಯ್ತು ನೀನ್ ದೇವರ ವಾಕ್ಯವನ್ನು ಕೇಳಲ್ಪಡ್ತಿರ್ಬೇಕಾದ್ರೆ, ನನ್ನ ಮಾತುಗಳು ಕೇಳಲ್ಪಡ್ತಿರ್ಬೇಕಾದ್ರೆ ಟೇಕ್ ಇಟ್ ಈಸಿ ತರ ತಗೊಂಡಲ್ಲ, ಓಕೆ, ನಿನಗೇನಾದ್ರು ಬಂದಾಗ ನಾನು ಕೂಡ ಟೇಕ್ ಇಟ್ ಈಸಿ, ಓಕೆ ಫೈನ್. ಹಾಗಾಗಿ ಬೇರೆ ದೇವರಿಗೋಸ್ಕರ ಜೀವಿಸೋಣ, ದೇವರ ಮಾತುಗಳ ಪ್ರಕಾರವಾಗಿ ಬದುಕೋಣ. ದೇವರ ವಾಕ್ಯ ನಮಗೆ ಏನಾದ್ರೂ ಹೇಳುತ್ತಲ್ಲ, ಆ ಹೇಳಲ್ಪಡುವಂತ ವಾಕ್ಯವನ್ನು ಕೇಳುವುದಕ್ಕೆ ನಾವು ಸಿದ್ಧರಾಗಿರೋಣ. ಯಾಕಂತಂದ್ರೆ ಯೇಸು ಕ್ರಿಸ್ತರು ಹೇಳುವಂತ ಮಾತು, ಕಿವಿಯುಳ್ಳವನು ಕೇಳೋಣ. ದೇವರ ಮಾತುಗಳನ್ನು ಕೇಳೋಣ, ದೇವರ ವಾಕ್ಯಕ್ಕೆ ಹೆಚ್ಚಾದಂತ ಪ್ರಾಧಾನ್ಯತೆಯನ್ನು ಕೊಡೋಣ. ಈ ಲೋಕದ ಯಾತ್ರೆಯಲ್ಲಿ ನಾವು ಸಂಪಾದಿಸಿಕೊಳ್ಳುವಂಥದ್ದು ಏನಾದ್ರು ಇದೆಯಾ ಅಂತಂದ್ರೆ ಅದು ದೇವರ ವಾಕ್ಯ. ಆ ವಾಕ್ಯದ ಪ್ರಕಾರವಾಗಿ ಜೀವಿಸುತ್ತಾ ಅನೇಕರಿಗೆ ಆ ಮಾತುಗಳಲ್ಲಿ ಕೇಳಿಸೋಣ. ನಾವು ಆ ಮಾತುಗಳ ಪ್ರಕಾರವಾಗಿ ಜೀವಿಸೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ.